ಇಲ್ಲಿ ಫೋಟೋ ತೆಗೆದು ಶ್ರೀ ಇಲ್ಲಿ ಬರ್ಜರಿ ಸ್ಪೆಷಲ್ ಏನಂದ್ರೆ ಏನು ಓ ಮೈ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ದೀಪಾವಳಿ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೇಸಿಕ್ಲಿ 3 days ದೀಪಾವಳಿ ಸೆಲೆಬ್ರೇಟ್ ಮಾಡ್ತೀವಿ. ನಿನ್ನೆ ಸ್ವಲ್ಪ ಹೊರಗೆ ಹೋಗಿದ್ರಿಂದ ಬರುವಾಗ ಲೇಟ್ ಆಗಿ ವ್ಲಾಗ್ ಏನು ಮಾಡ್ಕೊಂಡಿಲ್ಲ. ಸೊ ನಾನು ಇವತ್ತು ಬಂದ್ಬಿಟ್ಟು ಡೇ 2nd, 2ನೇ ದಿನ ದೀಪಾವಳಿ. ಸೊ ಮನೆಗೆಲ್ಲ ರಿಲೇಟಿವ್ಸ್ ಬಂದಿದ್ದಾರೆ. ದೀಪ ಎಲ್ಲ ಅರೇಂಜ್ ಮಾಡ್ಬೇಕಿನ್ನ ಹೋಗಿ ಅದಕ್ಕಿಂತ ಮುಂಚೆ ನಾನು ರೆಡಿ ಆಗಬೇಕು. ಆಮೇಲೆ ದೀಪ ಎಲ್ಲ ಅರೇಂಜ್ ಮಾಡಿ ದೀಪ ಹಚ್ಚಿ ಪಟಾಕಿ ಹೊಡಿಸಿ ಚೆನ್ನಾಗಿ ಊಟ ಮಾಡೋದು. ಸೊ ಯಾ ರೆಡಿ ಆಗ್ತೀನಿ. ಸೊ ದಿಸ್ ಇಸ್ ಲೈಕ್ ಗೆಟ್ ರೆಡಿ ವಿತ್ ಮೀ ಫಾರ್ ದೀಪಾವಳಿ. ಇಲ್ಲಿ ಪ್ಲಮ್ ರೋಸ್ ವಾಟರ್ನ ಯೂಸ್ ಮಾಡ್ಕೊತಿದ್ದೀನಿ. ಟೋನರ್ ಹಾಕೋಣ. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ, ದೀಪ ಬೇಗ ಹಚ್ಬೇಕು, ಲೇಟ್ ಆಗಿಬಿಟ್ಟಿದೆ ಅದು ವರ್ಕಿಂದಾಗಿ. ಸೊ ಬೇಗ ರೆಡಿಯಾಗಿ ದೀಪ ಹಚ್ಬೇಕು, ಇಲ್ಲಾಂದ್ರೆ ನಾನು 4 ಬೈಗಳ ತಿಂತೆ ನಮ್ಮನ ಕೈಯಿಂದ. ಬಂದ್ಬಿಟ್ಟು ಅಡ್ವಾನ್ಸ್ ಸ್ನೇಲ್ ಮ್ಯೂಸಿಂಗ್ ಫಾರ್ ಮಾಯಿಶ್ಚರ್ ಪರ್ಪಸ್. ಐ ಹೋಪ್ ಐ ಆಮ್ ಪ್ರೊನೌನ್ಸಿಂಗ್ ಪರ್ಫೆಕ್ಟ್. ಇದೊಂದು ಚೂರು ಹಾಕೊಂತೀನಿ. ಮೇಕಪ್ ಮಾಡ್ಕೊಳ್ತಾ ಇರೋದು. ಇದು ಪ್ರೈಮರ್ ಹಾಗೆ ವರ್ಕ್ ಮಾಡೋದಲ್ಲ, ಮಾಯಿಶ್ಚರ್. ಸ್ನೇಲ್ ಮ್ಯೂಸ್ ಆಯ್ತು. ಡೈರೆಕ್ಟ್ ಫೌಂಡೇಶನ್, ಬಿಕಾಸ್ ಶೆಕೆ ಆಗ್ತಾ ಉಂಟು, ಇಲ್ಲಿ ತುಂಬಾ ಶೆಕೆ ಇದೆ. ಜಾಸ್ತಿ ಮೇಕಪ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಬೆವರು ಕಿತ್ತೋಗ್ಬಿಟ್ಟಿರತ್ತೆ, ಏನಿರಲ್ಲ ಅಲ್ಲಿ. ಸೊ ಲೈಟಾಗಿ ಚೂರು ಲೈಟ್ ಆಗಿ ಫೌಂಡೇಶನ್ ಹಾಕೊಂತೀನಿ ಇವಾಗ. ಲ್ಯಾಕ್ಮಿ 925 ಮೈ ಶೇಡ್ W120. ಫೈನ್, ಸಾಕಿಷ್ಟು ಇಷ್ಟೇಷ್ಟು ತಗೊಂಡಿದ್ದೀನಿ ನಾನಂತ. ಫೌಂಡೇಶನ್ ಹಾಕಾಯ್ತು, ಹಾಕೊಂಡಿದ್ದು ಗೊತ್ತಾಗ್ತಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾಜಲ್, ಶುಗರ್ ಪಾಪ್ ಅವ್ರದ್ದು ಕಾಜಲ್. ಐಲೈನರ್ ಬಂದು ಲ್ಯಾಕ್ಮಿ, ಹಾಗೇನೆ ಮಸ್ಕಾರ ಬಂದು ಮೇಬಿಲಿನ್ ನ್ಯೂ ಲಾಕ್. ಸೊ ಕ್ಯಾಮ್ರಾ ಮುಂದೆ ಹಾಕೋಕ್ಕಾಗಲ್ಲ, ಇಲ್ಲೇ ಮಿರರ್ ಇದೆ. ಸೊ ನಾನು ಮಿರರಲ್ಲಿ ನೋಡ್ಕೊಂಡು ಹಾಕ್ತೀನಿ. ಇವಾಗ ಲಿಪ್ಸ್ಟಿಕ್ ಹಾಕೋಣ. ಮೇಬಿಲಿನ್ ನ್ಯೂ ಲಾಕ್ ಸೆನ್ಸೇಷನಲ್ ಬ್ರೌನ್ ಶೇಡ್ ಲಿಪ್ಸ್ಟಿಕ್. ರೆಡಿ ಆಯ್ತು. ಇನ್ನೊಂದು ಸ್ವಲ್ಪ ಫ್ರೀ ಹೇರ ಇಲ್ಲ ಅಂತ ಹೇಳಿದ್ರೆ ನೋಡೋಣ. ಸ್ಟಿಕ್ಕರ್ ಹಾಕಲಿಲ್ಲ. ರೆಡಿ ಆಯ್ತು. ಇವಾಗ ಕೆಳಗೆ ಹೋಗ್ತೀನಿ, ದೀಪ ರೆಡಿ ಮಾಡ್ಕೋಬೇಕಲ್ಲ, ಮಿಸ್ ಆಗಿಬಿಟ್ಟಿದೆ ರೂಮ್ ಅಂತೂ. ಬೆವರು ಎಳಿಸಿಕೊಂಡು ನಾನು ದೀಪ ಇಡ್ತಾ ಇದ್ದಾರೆ. ಎಂಥ ಶೆಕೆ ಮಾಡಿದೆ ದಕ್ಷಿಣ ಕನ್ನಡ ಎಷ್ಟು ಹಾಟ್. ಒಂದೇ ದೀಪ ಆಲಿಟ್ ಬನ್ನಿ. ನಾನು ಅಷ್ಟಿಡಿ ನಾನು ಮಾತಾಡ್ತೀನಿ. ಪೇಪರ್ ಮೇಲೆ ಇಡೋಣ. ಸೊ ಎಣ್ಣೆ ಚೆಲ್ಲಿದ್ರು ಕೂಡ ಪೇಪರಲ್ಲಿ ಆಗಿರ್ತದಲ್ಲ. ಇವತ್ತು ಅಮಾವಾಸ್ಯೆ ಲೆಕ್ಕದ್ದು ನಮಗೆ. ಮತ್ತೆ ಪ್ಲೀಸ್ ಹೇಳಿ. ದೀಪಾವಳಿ ಅಮಾವಾಸ್ಯೆ, ಹಾಗೆ ನಮ್ಮ ಮನೆಯಲ್ಲಿ ಗಮ್ಮತ್ತಿದೆ. ನಾನ್ ವೆಜ್. ಬನ್ನಿ, ಯಾರು ಬರುದ್ರಿ ದೀಪ ಹಚ್ಚಲಿಕ್ಕೆ? ಓಕೆ. ತವರು ಮನೆ ಬಂದಿದ್ದೀಗ ಗಂಡನ ಮನೆಯಿಂದ. ನೀ ಹಚ್ಚಬೇಕು, ದೀಪ ಬೆಳಗಿಸ್ಬೇಕು. ನೆಕ್ಸ್ಟ್ ಡೈಲಾಗ್ ಹಚ್ಚಬೇಕು. ಪಪ್ಪನ ತಲೆ ಮೇಲೆ ಒಂದು ನೋನ ಓಡಾಡ್ತಾ ಉಂಟು. ದೀಪ ಹಚ್ಬಿಟ್ಲಾ? ಸೊ ಇವತ್ತು ಜಾಸ್ತಿ ದೀಪ ಹಚ್ಚಲ್ಲ. ನಾಳೆ ನಮ್ಮ ಮನೇಲಿ 3rd ಡೇ ಸ್ವಲ್ಪ ಜಾಸ್ತಿ ಗ್ರ್ಯಾಂಡ್ ಮಾಡೋದು. ಲೈಟೆಲ್ಲ ಹಾಕಿ, ರಂಗೋಲಿ ಎಲ್ಲ ಹಾಕಿ. ಇವತ್ತು ಸ್ವಲ್ಪ ಸಿಂಪಲ್. ಆದರೆ ಇವತ್ತು ಸ್ಪೆಷಲ್ ಏನಂದರೆ ನಾನ್ ವೆಜ್ ಫುಡ್ ಎಲ್ಲ. ಬನ್ನಿ ಹೋಗೋಣ ಬಾ. ಅಡಿ ಇದ್ದಲ್ಲಿ ಇರ್ತಿಲ್ಲ, ಪೇಪರ್ ಇಡಿ ಅಂತ ಹೇಳಿದರೆ ಅಲ್ಲೆಲ್ಲೋ ಹೋದ್ರು. ಕರೀತಾನೆ ಒಬ್ಬಡಿ ಈಗ ಕ್ಯಾಮ್ರಾ ಮುಂದೆ. ಒಬ್ಬೇ ಹೋಗಲ್ಲ,
ಈಗ ಮಾದನ ಬರೀ ಪೇಪರ್ ಒಂದೊಂದು ಇಡಿ ನಾನು ಇಡ್ತಾ ಹೋಗ್ತೀನಿ. ಓಕೆ ಪಪ್ಪ ಅಡಿ ಫುಲ್ ಜಾಲಿಯಾಗಿ ರೆಡಿ ಆಗಿದ್ದಾರೆ. ಡ್ಯಾಡಿ ಜಾಲ್ ಆಗಿರೋದು ಯಾಕಂದ್ರೆ ಅವರ ಭಾವ ಬರ್ತಿದ್ದಾರೆ. ಬಾವನವ್ರಿಗೆ ಹಾಡಾಕೋದಿಲ್ಲ ಅಲ್ಲಿ ಓಕೆ ಓಕೆ ಮಳೆ ಸದ್ಯಕ್ಕೆ ಬಂದಿಲ್ಲ ಈಗ. ಹಬ್ಬದೊಂದು ಪ್ರಾಬ್ಲಮ್ ಅಂದರೆ ಮಳೆ. ನಾಳೆ ರಂಗೋಲಿ ಹೇಗೆ ಹಾಕೋದು ಮಳೆ ಬಂದರೆ? ಕೆಳಗಿಲ್ಲ ಇನ್ನೂ ದೀಪ ಇಡ್ಬೇಕು ಪಪ್ಪ. ನಾಳೆ ಸ್ವಲ್ಪ ಬೇಗ ದೀಪ ಎಲ್ಲ ಎಣ್ಣೆ ಹಾಕಿಡ್ಬೇಕು. ಬೇಗ ಅಂದರೆ 9 ಗಂಟೆಗೆ ರಾತ್ರಿ. ಅದರ ಮೇಲೆ ಇಡು. ತುಳಸಿ ಕಟ್ಟೆಗೆ ದೀಪ ರೆಡಿ ಮಾಡ್ಕೊಂಡು ಬರ್ತೀನಿ ಇವಾಗ. ತುಳಸಿ ಕಟ್ಟೆಗೆನೆ ಸೌಂಡ್ ಕೇಳ್ತಿದ್ಯಾ? ಪಟಾಕಿ ಡಮ್ ಡಮ್ ಅಂತ ಬಿಸಿ ಹೊಡಿತಿದ್ದಾರೆ. ಅವ್ರ ಅಮ್ಮ ಬರ್ತಿದ್ದಾರೆ ಅಂತೇಳಿ ಸೌಂಡ್ ಮಾಡ್ತಿದ್ದಾರೆ. ಫ್ಲೋಟಿಂಗ್ ಕ್ಯಾಂಡಲ್ ಇಡೋಣ ಇಲ್ಲಾಂದ್ರೆ ಈ ಥರ ಕ್ಯಾಂಡಲ್ಸ್ ಲೈಟ್ ಹತ್ತು ಕಾಣ್ತದೆ ನೋಡೋಣ ಸುಮ್ಮನೆ. ಸೊ ನಾಳೆ ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ಹಿಂಗೆ ಸ್ಟೆಪ್ಸ್ ಹತ್ರ ಇಡಲ್ಲ, ತುಳಸಿ ಹತ್ರ ಇಡಲ್ಲ, ಸೈಡಿಗೆ ಡೆಕೋರೇಟಿವ್ ಪರ್ಪಸ್ ಅಲ್ಲ. ಮಮ್ಮಿದೇ ಸೌಂಡ್ ಕೇಳ್ತಿರ್ಬೋದು. ಚೆನ್ನಾಗಿದೆಯಲ್ಲ ಶ್ರೀ? ಈಗ ಇದನ್ನೇ ಇದ್ದಾವೆ ನಾವು ಇಂಡಿಯಲ್ಲಿ. ಡ್ಯಾಡಿ ಕೆಲಸ ಡ್ಯಾಡಿ ನೋಡಿ ಹೇಗೆ ಇದು ನೋಡಿ ಇದಕ್ಕೆ ಇಲ್ಲಿಡೋಣ. ಅದು ಇಲ್ಲಿ ಇಲ್ಲ ಅಲ್ವಾ ಶ್ರೀ? ಇಲ್ಲಿ ಒಂದು ಮಳೆ ಬೇರೆ ಬರ್ತಿದೆ. ಸ್ಟ್ರಿಪ್ ಲೈಟ್ ಎಲ್ಲ ಹಾಕಿ ಆಯಿತು, ದೀಪ ಎಲ್ಲ ಹಚ್ಚಾಯಿತು. ಇವಾಗ ಮಳೆ ಬರ್ತಿದೆ. ವೈ ಮಳೆ ವೈ. ಇಲ್ಲಿ ನಾಟಿ ಚಿಕನ್ ಕರಿ ಆಗಿದೆ. ಇಲ್ಲಿ ಚಿಕನ್ ಉರುವಲ್ ಮಾಡಿಟ್ಟಿದ್ದಾರೆ. ಚಿಕನ್ ಉರುವಲ್ ಆಗಿದೆ. ಆ್ಯಂಡ್ ಇದು ಆಲ್ರೆಡಿ ಮಧ್ಯಾಹ್ನದ್ದು ಮಟನ್ ಕರೀದಿ. ಡನ್. ಮತ್ತು ಇಲ್ಲಿ ದೋಸೆಗೆ ಇಲ್ಲಿ ಸೇಮಿಯ ದಡ್ಡ್ಯ ಇದೆಲ್ಲ ಮಾಡೋಷ್ಟೊತ್ತಿಗೆ ಸಾಕಾಯ್ತು. ನಾನು ಇದರ ಯಾವ ವೀಡಿಯೋಸ ತೆಗ್ದಿಲ್ಲ. ಇವ್ರು ಇವಾಗ ಫಿಶ್ ತರಲಿಕ್ಕೆ ಹೋಗಿದ್ದಾರೆ, ಡ್ಯಾಡಿ ಮತ್ತು ಶ್ರೀಕಾಂತ್. ಫಿಶ್ ಬರುತ್ತೆ. ಹಾಗೆ ನಮ್ಮ ಮಾವನವ್ರು ಬರ್ತಿದ್ದಾರೆ. ಫುಲ್ ಗಮ್ಮತ್. ಸ್ವೀಟ್ಸ್ ಏನೂ ಕೂಡ ಮಾಡಲಿಲ್ಲ, ಬಿಕಾಸ್ ಮನೇಲಿ ಸ್ವೀಟ್ ಬಾಕ್ಸೇ ತುಂಬ ಇದೆ. ಸೊ ಸ್ವೀಟ್ಸ್ ಅಡಿಷ್ನಲ್ ಏನೂ ಮಾಡಲಿಲ್ಲ. ಓನ್ಲಿ ಖಾರ ಮಾತ್ರ ಮಾಡಿದ್ದು. ಸ್ವೀಟ್ಸ್ ಎಲ್ಲ ಬೇಕ್ರಿಯಿಂದಲೇ ತರಿಸಿದ್ನಲ್ಲ, ಸೊ ಸ್ವೀಟ್ಸ್ ಏನಿಲ್ಲ. ಮೈಸೂರು ಪಾರ್ಕ್, ಕಾಜು ಬರ್ಫಿ, ಆಮೇಲೆ ಲಾಡು, ಆಮೇಲೆ ಹಾರ್ಲಿಕ್ಸ್ ಇದ್ದು ಮೈಸೂರು ಪಾಕ್ ಟೈಪ್ ತುಂಬ ಸ್ವೀಟ್ಸ್ ಇದೆ. ಸೊ ಸೋಂಪಾಪುಡಿ, ದೀಪಾವಳಿದು ಸೋಂಪಾಪುಡಿ ಫೇಮಸ್, ಪೇಡ, ಹಾಗೆ ತುಂಬ ಬೇಕ್ರಿ ಸ್ವೀಟ್ಸ್ ಇದೆ. ಸೊ ನೋ ಅಡಿಷ್ನಲ್ ಸ್ವೀಟ್ಸ್. ಇದಂತೂ ನನ್ನ ಮದುವೆ ಆಗಿದೆ ಈಗಲೂ ಕೂಡ ಉಂಟಿಂದೆ. ಬರ್ತಿದ್ರು ಕೂಡ ಸ್ವೆಟ್ ಹತ್ರ ಆಗ್ತದೆ. ಅದು ನಮ್ಮ ಊರಿದು ಸ್ಪೆಷಾಲಿಟಿ. ನಮ್ಮ ಮಾವನವ್ರು ಬಂದರು. ಡ್ಯಾಡಿ ಹಾಡು ಹೇಳಲಿಕ್ಕಿಲ್ಲಲ್ಲ, ಡ್ಯಾಡಿ ಹೋದ್ರು ಆಚೆ. ಇಳಿರಿ. ಅತಿಥಿಗಳಿಗೆ ಸ್ವಾಗತ ಸುಸ್ವಾಗತ. ಒಳ್ಳೇದವ್ವ ಕತ್ತಲೆ ಬನ್ನಿ, ಬೇಗ ಬಂದ್ರಿ. ಗೆಸ್ಟಿಗೆ ಟೀ ಇಡೋಣ.
ಟೀ ಮಾಡ್ತಾ ಇದ್ದೀನಿ ಗೆಸ್ಟಿಗೆ ಈಗ. ಸಿ 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 ಇವತ್ತು ಅತ್ತೆಗೆ ಮತ್ತು ಅವ್ವನಿಗೆ ಮಾವನಿಗೆ ನನ್ನ ಕೈಯಾರ ಟೀ. ಇಲ್ಲಿ ನೋಡಿ ಇಷ್ಟು ಪಟಾಕಿ ಉಂಟು. ಹೆಂಗೆ ಯಾವ್ದು ಬೇಕಿದ್ರಲ್ಲಿ ನಿಂಗೆ? ಇಲ್ಲಿ ನೋಡಿ ಇಲ್ಲಿ ನೋಡಿ ಮಾವ ಇದೆ 60 ಶಾಟ್ಸ್. ಅಲ್ಲ ನಾನು ಕೈ ಕತ್ತೋದು ಬೊಟ್ಟ ಹಾಕಿ ನಾವೀಗ ಪಟಾಕಿ ಹೊಡ್ಸ ತಕೊಂಡು ಹೋಗು ನಿಂದು 2 ಸುರ್ಸುರು ಬತ್ತಿ ಇದೆ ತಕೊ. ಕೈಯಲ್ಲಿ ನೋಡು ಏನು ಇಟ್ಕೊಂಡಿದೀಯಾ ಅಂತ. ನೋಡಲಿ ನಿನಗೆ ಹಾವಿದ್ದು ಏನೋ ಒಂದು ಬರ್ತದೆ ಚಿಕ್ಕದು ಟ್ಯಾಬ್ಲೆಟ್ ಅದನ್ನು ಹಚ್ಚು. ಮತ್ತೆ ನಿನ್ನ ಕೈಗೆ ಎಂತ ಕೊಟ್ಟಿದ್ದು ನಾನು? ಇದೆಂತಿದು? ಅದೇ ಅದು ಬೆಂಕಿದ ಹಾಕಿಲ್ಲ ಇಷ್ಟು ಬೇಗ ದಿಂಗ ಇದೆ ಬೇಡ. ಈ ಬಾಂಬ್ ಇಟ್ಕೊಂಡು ಹೋಗ್ತಿದ್ದಾಗ್ಲಿ ಕಿವಿ ಮುಚ್ಕೊಂಡು ಬರ್ತಾ ಇದ್ದಾನೆ. ಏಯ್ ನೀ ಕಿವಿ ಮುಚ್ಕೊಂಡು ಹಂಗೆ ಹೋಗೋದಾದ್ರೆ ಇದೆಷ್ಟು ಧೈರ್ಯದಲ್ಲಿ ಹಾಕೋದಿ? ನನಗೆ ಮಾತ್ರ ಭಯ ಇದೆ. ಟುಸ್ ಆಯ್ತಾ ಬಿಸಿಲಲ್ಲಿ ಇಟ್ಟು ಕೂಡ? ಏ ಓ ಹೋಯ್ತಾ ಹೊಟ್ಟಿ ಪೋಚಿ. ಅದು ನಾವು ಇನ್ನೊಂದ್ಸಲ ಯೂಸ್ ಮಾಡೋಕೆ ಆಸೆ. ಇದ್ಯಾವುದು? ಓ ಎಲ್ಲ ಚಿಕ್ಕ ಚಿಕ್ಕದು. ಓ ಓ ಮೈ ಗಾಡ್ ಮೇಲೆ ಹೋಯ್ತು ಅದು. ಪುಟ್ 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 ಪುಟ್. ನಮ್ಮ ಅತ್ತೆ ನಮಗೋಸ್ಕರ ಅತ್ತೆ ಇದೆ ಮಾವ ಕೇಳ್ತಾರೆ ನಾನು ತಂದಿಲ್ಲ. ಪಟ್ಲಿ ಮೀನು. ಅಲ್ಲಲ್ಲ ಇದು ಸ್ಲೋ ಮಾಡ್ಲತ್ತಿಗೆ ಇದು ಫಿಶ್ ಫಿಶ್ ಇದೆ ಎಗ್. ಓ ಮೈ ಗಾಡ್ ಮೈ ಫುಲ್ ಐಟಮ್ಸ್ ಮೇಲೆ ಐಟಮ್ಸ್. ಹತ್ತಿ ಏನು ತೋರಿಸ್ತೀರ? ಇಲ್ಲಿ ಬಾರೋ. ಮೂಚಟ್ಟಿಯಾ? ಅಯ್ಯೋ ಇದು ಕಟ್ಲಿಕ್ಕೆ ಸುಮಾರು ಹೊತ್ತು ಬೇಕ್ಯಾ? ಮತ್ತು ಓದ್ಕೊಳ್ತೀನಿ ಅಷ್ಟೇ. ಇಂಥ ಪಟಾಕಿಗಳಿಗೇನೆ ಈಗ ನಾವು ಮ್ಯಾಚ್ ಬಾಕ್ಸಲ್ಲಿ ಹಚ್ಚಿಸ್ತಿನ್ನೋ ಇಲ್ವಯ? ಅದ್ಮೇಲೆ ಇಡಬೇಕು ಅದನ್ನು. ಇಟ್ಬಿಡ್ಲ ಹಾಗೇನೆ? ಇಲ್ಲ ಅದನ್ನ ಹಚ್ಚು. ಎಷ್ಟೊತ್ತಿ ಅದು ಹತ್ತಕ್ಕೆ? ಹಾಂ ಅಂತ ನಾನು ಹಿಂದಿಂದ ಹೋಗೋದು. ಸ್ಮೋಕ್ ಓಕೆ. ಡನ್ ವಿತ್ ಅ ವ್ಲಾಗ್, ಡನ್ ವಿತ್ ಅ ಸೆಲೆಬ್ರೇಷನ್. ಇನ್ನು ಊಟ ಮಾಡಿ ಮಲ್ಗೋದಷ್ಟೇ. ಫುಲ್ ಸುಸ್ತಾಗೋಯ್ತು. ಇವತ್ತು ಸ್ವಲ್ಪ ಸಿಂಪಲಾಗಿ ನಾವು ಸೆಲೆಬ್ರೇಟ್ ಮಾಡಿದ್ದು. ಬಟ್ ಥರ್ಡ್ ಡೇ ಸ್ವಲ್ಪ ಚೆನ್ನಾಗಿ ಲೈಕ್ ಅಂದರೆ ಜಾಸ್ತಿ ಪಟಾಕಿ ಎಲ್ಲ ಹೊಡ್ಸಿ ಗೋಪೂಜೆ ಎಲ್ಲ ಇದೆ. ಸೊ ಅದು ಬಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿರುತ್ತೆ. ಜಾಸ್ತಿ ಏನು ಪಟಾಕಿ ಹೊಡಿಸ್ಲಿಲ್ಲ, ಸ್ವಲ್ಪನೇ ಪಟಾಕಿ ಹೊಡ್ಸಿದ್ದು ಇವತ್ತಂತೂ. ಬಿಕಾಸ್ ಥರ್ಡ್ ಡೇ ಲಾಸ್ಟ್ ಡೇಗೆ ಎಲ್ಲ ಜಾಸ್ತಿ ಪಟಾಕಿ ಹೊಡ್ಸೋಣ ಅಂತ ಹೇಳಿಬಿಟ್ಟು. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಥರ್ಡ್ ಡೇ ಸ್ವಲ್ಪ ಗ್ರ್ಯಾಂಡಾಗಿ ಯೂಶ್ವಲ್ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡೋದಲ್ವಾ. ಸೊ ಸಿಂಪಲಾಗಿ ಇವತ್ತು ಮಾಡಿದ್ದು ದೀಪಾವಳಿ. ಸೊ okay guys, if you do like the video, please like, share, comment and subscribe to my YouTube channel. We'll meet you in the next vlog. Bye.